ನನ್ನಂದಾಜು ಒಂದ್ 2-3 ದಿನ ನೀರ್ ಸಿಗ್ತಾವೇನಪ್ಪ. ಎಂತದಿಲ್ಲ, ಪೂರ ಬಿಟ್ಟು ಹೋಗಿದೆ ಈ ಸತಿ. ಇನ್ನ ಕುಡಿಯಕ್ಕೆಲ್ಲ ಎಂತ ಮಾಡದಾತೇನ, ಮತ್ತೆ ಎಂತ ಆಗೋದು. ಪೂರಾ ಹಳ್ಳಿ ಜನ ಬಂದ್ಕೊಂಡ್ರ ಒಂದೇ ಬಾವಿಗೆ ಜೋತ್ ಹಾಕೊಂಡ್ರೆ ಎಂತ ನೀರು ಉಳಿಯದ. ನಮ್ಮನೆ ಗುಡ್ಸಿಗೆ ಹೋದಿರ್ಸಿನ ಹೇಳಿದ್ದೆ, ನಮ್ಮಲ್ಲಿ ಒಂದ ಬಾವಿ ತೆಗ್ಸೋಣ ಮರ, ನೀರಿಗೆ ಭಾರಿ ಬರಗಾಲ ಬಂದು ಹೋಗಿದೆ, ಒಂದ್ ಬಾವಿನಾದ್ರೂ ತೆಗ್ಸೋಣ ಅಂತ ಹೇಳ್ದೆ. ಎಲ್ಲಿ ನಮ್ಮನೆ ಗುಡ್ಸಿಗೆ ದುಡ್ಡೆಲ್ಲ ಖರ್ಚಾಗ್ಬಾರ್ದಪ್ಪ, ಹಂಗೆ ಆಗ್ಬೇಕು. ಇನ್ನು ಎಂತ ಮಾಡೋದು ಏನೇನ, ಇನ್ನು 2-3 ದಿನ ಆದ್ಮೇಲೆ ಇನ್ನು ಎಟ್ಲಾಗ ಹೋಗೋದ ನೀರಿಗೆ. ಅದೇನೇ ಕಾಪಾಡ್ಬೇಕು. ಒಂದು ಟ್ಯಾಂಕ್ ತುಂಬಿಸೋದ್ರೊಳಗೆ ಸಾಕಾಗಿ ಹೋಗ್ತದೆ. ಎಂತ ಕಮ್ಮಿ ದೂರ ಬರ್ಬೇಕ ಮನೆಯಿಂದ ಅಂತ. ಆಗಲ್ಲಪ್ಪ ಸೊಂಟದ ಮೇಲೆ ಇಡಕ್ಕೆ, ಸೊಂಟ ಎಂತದಿಲ್ಲ, ಪೂರಾ ಹೋಗಿದೆ. ಇನ್ನೊಂದು ಕೂಲ್ ಕಟ್ಟೋದು ಇನ್ನೊಂದ್ ಸ್ವಲ್ಪ ದಿನ ಬಿಟ್ರೆ. ತಮಿಳು ಬಾ ಅಂತ ಅಂದ್ರೆ ಬರ್ಲ ಪಾರ್ಟಿಸಿ ತಂದು, ಅವನಾದ್ರೂ ಬಂದಿದ್ರೆ ಅವನ್ ಸ್ವಲ್ಪ ಸೇಫ್ ಕೊಟ್ಟಿದ್ರೆ ಲಘು ಲಘು ತಗೋ ಹೋಗಿ ಹಾಕ್ತಿದ್ದೆ. ಎಂತ ಸಾಯೋದು, ಅವಕೆಲ್ಲ ಹಿಂಗಂಗ ಅದ್ಯಾ, ಅವ್ರವ್ರದ್ದು ಹೆಚ್ಚು. ಅಯ್ಯಪ್ಪ, ಲಾಸ್ಟ್ ಒಂದೇ ಕೊಡ ಇರೋದು, ಇದೊಂದು ತಗೋ ಹೋಗಿಟ್ಬಿಟ್ರೆ ಇವತ್ತಿನ ನೀರಿನ ತಾಳಿ ಮುಗ್ದಂಗೆ. ನಮ್ ಶಾಲೆಲಿ ಟೀಚರ್ ಹೇಳರೆ, ಗಿಡ ನೆಟ್ಕೊಂಡ ಸಮ ಗೊಬ್ಬರ ಮತ್ತೆ ನೀರ್ ಹಾಕಿದ್ರೆ ಘನ ಹೂ ಬಿಡ್ತವೆ ಅಂತ ಹೇಳ್ಕೊಂಡ. ನೋಡ್ಬೇಕು, ಇವತ್ತು ತಗೊಂಡ್ ನೆಟ್ಟನೆ ಘನ ಗೊಬ್ಬರ ಮತ್ತೆ ನೀರ್ ಹಾಕ್ಬೇಕು, ಘನ ಹೂ ಬಿಡ್ಬೇಕಪ್ಪ. ಅಮ್ಮನ ಹತ್ರ ಒಂದ್ ಸ್ವಲ್ಪ ಸಗಣಿ ತಂದು ಕೊಡಕ್ ಹೇಳ್ಬೇಕು, ಗಿಡದ ಬುಡಕ್ ಹಾಕಿದ್ರೆ ಘನ ಸಾತದೆ. ಹೂ ಗಿಡಕ್ಕೆ ರಾಸಿ ದಿನ ಆಗ್ಬಾರ್ದು ಅಂತ ಹೇಳ್ಕೊಂಡ ಘನ ಮೊಕ್ಕೆ ಇರೋದು ತಗೊಂಡಿದ್ದೇನೆ. ಎಲ್ಲ ಮೊಕ್ಕೆ ಅದಾವಲ್ಲ, ಇವತ್ ಘನ ಮಾಡ್ಕೊಂಡ್ ನೀರ ಮತ್ತೆ ಸಗಣಿ ಹಾಕಿದ್ರೆ ನಾಳೆ ಎಲ್ಲ ಹೂ ಆಗೋದು. ಟೀಚರ್ ಹೇಳರೆ, ರಜೆಲಿ ಯಾರ್ಯಾರ ಗಿಡ ಬೆಳೆಸ್ಕೊಂಡ ಎಲ್ಲ ತಗೊಂಡ್ ಅಂತ ಹೇಳ್ತೀರಾ ಅವ್ರಿಗೆ ಅಂತಾರು ಬಹುಮಾನ ಕೊಡ್ತೆ ಅಂತ ಹೇಳಿದ್ರೆ, ನಾನು ಹೇಳ್ಬೇಕು ಗಿಡ ಚಂದ ಮಾಡಿ ಬೆಳೆಸೋಣ ಅಂತ ಹೇಳ್ಕೊಂಡ. ಗಿಡ ಅಂತೂ ನೆಟ್ಟ ಆತು, ಅಮ್ಮ ಬಂದ್ಕೊ ಸಗಣಿ ಹಾಕಕ್ ಹೇಳ್ಬೇಕು, ಅಲ್ಲಿ ತನಕ ನಾನು ನೀರಾದ್ರೂ ಹಾಕ್ತೀನಿ ಅತ್ಲಾಗೆ. ಇವತ್ತು ನೀರ್ ಹಾಕದ್ಕೆ ನಾಳೆ ದನ ಹೋಗ್ಬಿಡ್ಬೇಕು ಮಾತ್ರ. ಯಾರಾದ್ರೂ ಕೇಳ್ಕೊತ ಬರ್ಬೇಕಲ್ಲ, ತಮಣಿ ನಂಗೊಂದ್ ಸಣ್ಣ ಗಿಡ ಕೊಡು, ನಮ್ಮಲ್ಲಿ ತಗೋ ಹೋಗಿ ನೆಡ್ತೀನಿ ಅಂತ. ನಾ ಕೊಡೋದಲ್ಲ. ದನ ಮಾಡ್ಕೊಂಡು ನೀರ್ ಹಾಕ್ತಾ ಇದೀನಿ, ದನ ಹೋಗ್ಬಿಡ್ಬೇಕು ನೀನಕ್ಕ. ಸಾಕು, ಅಂಗಳ ಪೂರ ಒದ್ದೆ ಆದ್ರೆ ಅಮ್ಮನ ಹತ್ರ ಬೆಳೆಸ್ಕೋಬೇಕಾಗ್ತದೆ. ಅಮ್ಮ ಬಂದ್ ಕೂಡ ಒಂದ್ ಸ್ವಲ್ಪ ಸಗಣಿ ತಂದು ಕೊಡಕ್ ಹೇಳ್ಬೇಕು. ತಮಣಿ, ಏ ಹುಡ್ಗ, ಈ ಅಜ್ಜಂದೊಂದಪ್ಪ ಗುಡ್ ಗುಡ್ದು ಬಂದು ಕರೀತಾ ಇರೋದು ತಮಣಿ ತಮಣಿ ಅಂತ. ಕಿವಿ ಮೊದ್ಲೇ ಕೇಳಲ್ಲ, ಒಂದ್ಸತಿ ಹೇಳಿದ್ರೆ 4 ಸತಿ ಹೇಳ್ಬೇಕು. ಎಂತ ಹೇಳಕ್ ಬಂದವ ಎಂತದೇನ, ಮೊದ್ಲೇ ತಿರ್ಗಾಡಕ್ ಆಗಲ್ಲ. ಅಮ್ಮ ಬೈದ್ ಹೋಗಿದ್ದ ಒಳಗಡೆ ಇರಕ್ಕೆ, ಮತ್ ಎಂತ ಹೇಳಕ್ ಬಂದವ ಇವನೇನ. ಎಂತದಾಜ ತಮಣಿ ಮಗ್ನೆ, ಒಳಗಡೆ ಮಲ್ಗಿ ಬೇಜಾರ್ ಬಂದ್ ಹೋದ್ ಕಣ. ಹೋಗ ಮಗ್ನೆ, ಅಂಗಡಿ ಹೋಗಿ ಒಂದ್ ಸ್ವಲ್ಪ ಸುಣ್ಣ ತಗೊಬಂದ್ ಕೊಡು ಮಗ್ನೆ. ಎಲೆ ಅಡಿಕೆ ಹಾಕನಂತ ಅಂದ್ರೆ ಸುಣ್ಣ ಖಾಲಿ ಆಗಿ ಹೋಗ್ಯದೆ. ನನ್ನ ಹತ್ರ ಹೋಗಕ್ ಆಗಲ್ಲ ಮಗ್ನೆ, ಹೋಗ ತಂದ್ಕೊಡ ಮಗ್ನೆ. 2 ದಿನ ಆತ್ ಕಣ ಎಲೆ ಅಡಿಕೆ ಹಾಕ್ದೆ. ನಿಮ್ಮ ಅಪ್ಪಾಜಿಗೇನ್ ಹೇಳಿದ್ದೆ ಅವಂಗೆ ಅಂತ, ಒಂದೆರಡು ಚಿಂತೆನ ಅವಂಗೆ. 2 ದಿನ ಆತು. ಮಗ ಸುಣ್ಣ ತಗೊಂಡ್ ಕೊಡು ಅಂತ ಹೇಳಕ್ ಶುರು ಮಾಡಿ
ಇನ್ನೂ ತನಕ ತಗೊಬಂದ್ ಕೊಡ್ಲ. ನನ್ನ ಹತ್ರ ಅಂತೂ ಹೋಗಕ್ ಆಗಲ್ಲ ಕಣ. ಹೋಗ್ ತಂದ್ಕೊಡ ಮಗ್ನೆ. ನಾ ಹೋಗಲ್ಲ, ನಂಗ್ ಕೆಲ್ಸ ಇರೋದು. ಅಲ್ಲ, ನಿನ್ ಕೆಲ್ಸ ಎಂತದ ಬೆಂಕಿ ಬೀಳಕ್ಕೆ? ಅದ್ ಎಂತ ಮಾಡ್ತಾ ಇದೀಯ ನೀನ? ಅಮ್ಮ ಅಷ್ಟು ದೂರದಿಂದ ತಗೊಬಂದು ನೀರ್ ತುಂಬ ಅದಳೆ, ನೀನು ಪೂರಾ ನೀರು ಗಿಡಕ್ ಹಾಕಿ ಖಾಲಿ ಮಾಡ್ತಾ ಇದೀಯಲ್ಲ. ಬಂದ್ರೆ ನಿಲ್ಲೀಗ ಹೇಳ್ತಾಳೆ. ಎಂತ ಹೇಳಲ್ಲ, ನಾ ಒಂದೇ ಕೊಡ ತಗೊಂಡಿದ್ದ. ಎಂತಾರು ಮಾಡ್ಕಿ ಹೋಗು, ನೀನುಂಟು ನಿನ್ನ ಅಮ್ಮುಂಟು. ನೀ ಹೋಗಿ ನಂಗೆ ಸುಮ್ಮನೆ ತಗೊಂಡ್ ಕೊಡು ಮಗ್ನೆ, ಸೆಟ್ರಂಗಡಿ ಹೋಗಿ. ನಾ ಹೋಗಲ್ಲ, ನೀನೇ ಹೋಗ್ ತಗೋಬ, ಹೋಗು. ಬ್ಯಾಡ ಮಗ್ನೆ, ಬಿಸ್ಲಾತು, ಅಮ್ಮ ಬೈತದೆ. ನೀನೇ ಹೋಗ್ ತಗೋಬಾ. ಹೌದ್ ನೋಡ, ಬಾಕಿ ಟೈಮ್ ಪಂಚಾಯತಿ ಮಾಡಕ್ಕೆಲ್ಲ ಇಲ್ಲಿಂದ ಅಲ್ಲಿ ತನಕ ಹೋಗ್ತೀಯಾ? ನಿನ್ನ ಸೆಟ್ರಂಗಡಿವರೆಗೆ ಹೋಗಿ ಬರಕ್ ಆಗಲ್ಲ ಹಂಗಾರೆ. ಹೋದ್ರಗೂ ಎಲ್ಲ ಅಡಿಕೆ ಹಾಕಿದ್ರೆ ಅಮ್ಮ ಬೈತಾಳೆ. ಬ್ಯಾಡ, ನಾ ಹೋಗಲ್ಲ. ಅಯ್ಯಪ್ಪ, ಸಾಕ ಹೋತು. ಅಮ್ಮ ಬಂತು ನೋಡಲಿ, ಬೈತಾಳೆ. ಅಲ್ಲ, ಈ ಗೌಡ್ಸಿಗಂತ ಒಳಗಡೆ ಮುಲ್ಕೊಳಕ್ ಆಗಲ್ವಾ? ಮತ್ತೆ ತಿರ್ಗಾಡಕ್ ಆಗಲ್ಲ. ಬಿದ್ದಿಕ್ಕೊಂಡ ಸೊಂಟಗಿಂತ ಮುಳ್ಕೊಂಡ್ರೆ ನೋಡ್ಕೊಳ್ಳೋರು ಯಾರು? ನಂಗಿನ ಮನೆ ಕೆಲ್ಸನೇ ಆಗಲ್ಲ. ಅದೊಂದು ಮಾಡಿಟ್ರೆ ನೋಡಕ್ ಯಾರದಾರ ಇಲ್ಲಿ? ಇಷ್ಟ ಹೇಳಿದ್ರು ಅಷ್ಟೇನಪ್ಪ, ಸಣ್ಣ ಮಕ್ಕಳು ಮಾಡ್ದಂಗ್ ಮಾಡೋದು. ಕಪ್ಗೆಟ್ ಗನ್ಸು. ಅಲ್ಲ ಮಾವ, ನನಗೆ ಹೇಳಿಲ್ರಿ ಒಳಗಡೆ ಮಲ್ಕೊಂಡಿದ್ರೆ ಮೊದ್ಲು ನಿರ್ಧಾರಕ್ ಆಗಲ್ಲ, ಹೊರಗಡೆ ಬರ್ಬೇಡಿ ಅಂತ. ಒಳಗಡೆ ಮಲ್ಕೊಂಡ್ ಸಾಕಾಗಿ ಹೋಗಿದೆ. ಎಂತ ಮಲ್ಕೊಳ್ಳೋದು? ಬಾಯೆಲ್ಲ ಒಂಥರ ಸಾಪೆ ಬಿದ್ದು ಹೋಗಿದೆ. 2 ದಿನ ಆಯ್ತು ಗೊತ್ತಾ ಎಲೆ ಅಡಿಕೆ ತಿಂದೆ. ಅದೇ ತಮ್ಮಣಿ ಹತ್ರ ಹೋಗಿ ಸುಮ್ಮನೆ ತಗೋಬ ಮಗ್ನೆ ಅಂತ ಹೇಳ್ತಾ ಇದ್ದೆ. ಇನಿ ಎಂತದೋ ಮಾಡ್ತಾ ಇದ್ದೇನಲ್ಲ, ನೋಡಲ್ಲಿ ಎಂತದೋ ಎಲ್ಲಿಂದ ಒಂದು ಗುಲಾಬಿ ಗಿಡ ತಂದ್ಕೊಂಡು ಅದನ್ನ ನೆಟ್ಕಿಂತ ನೀರೆಲ್ಲ ಹಾಕ್ತಾ ಇದ್ದಾನೆ ನೋಡು. ಅಂಗಳ ಪೂರಾ ಒದ್ದೆ ಮಾಡಿಟ್ಟೇನೆ. ನಿರ್ಧಾರಕ್ ಸಮ ಆಗ್ತಿದ್ರ ಕಿವಿ ಸಮ ಕೇಳ್ತಿದ್ಲ. ಇಂತ ಹಚ್ಚ ಕೊಡೋ ಕೆಲಸ ಮಾತ್ರ ಸಮ ಮಾಡ್ತಾನ ನಮ್ಮ ಅಜ್ಜ. ಆತು, ಈಗ ಕೇಳ್ಬೇಕ? ಈಗೆಲ್ಲ ಶುರು ಆಗ್ತದೆ ನಮ್ಮ ಅಮ್ಮಗೆ. ತಮಣಿ ಎಲ್ಲ ಪಾರ್ಟಿಸ್ ಅಂತಂದು ಅಲ್ಲ, ಅಷ್ಟು ದೂರದಿಂದ ಸೊಂಟ ಬುಗಿಸ್ಕೊಂಡ ನೀರ್ ತಂದು ಈ ಟಾಕಿ ತುಂಬ್ತಾ ಇದೀನಿ. ಈ ಡಮ್ ತುಂಬೋದ್ರೊಳಗೆ ಸಾಕಾಗಿ ಹೋಗಿದ್ರೆ ನೀನ್ ನೀರ್ ತಗೊಂಡ ಈಗ ಎಂಟನೇ ಗಿಡ ನೆಟ್ಕೊಂಡು ಇವತ್ತೆ ಪೂರಾ ನೀರ್ ಹೋಯ್ತಾ ಇದೀಯ ನಾನ? ಅಲ್ಲ, ನಿಮ್ಗೆ ಏನ್ ಮೊಬೈಲ್ ತೋರಿಸ್ತದೆ ನಾನ? ನೀರ್ ತರಕ್ ಹೋಗೋದಿಲ್ಲ ಬಾ ಅಂದ್ರೆ ಬರೋದ್ ಗೊತ್ತಾಗಲ್ಲ ನಿಮ್ಗೆ. ತುಂಬಿಟ್ಟ ನೀರ ಎಂತ ಅದಕ್ಕೆ ಹೋಯ್ತಾ ಇದೀಯ? ಇವತ್ ನೆಟ್ಟು ಇವತ್ತು ನೀರ್ ಹೋಯ್ತಂತ ನಾಳೆ ಅಂತ ಹೋಗೋದಂತ ಮಾಡ್ಕೊಂಡಿಯ ನೀನು? ಹಂಗಲ್ಲ ಕಣೆ ಅಮ್ಮ, ನೆಟ್ಟು ನೀರ್ ಹಾಕಿದ್ರೆ ದನ ಹೂ ಬಿಡೋದಲ್ಲ. ನಮ್ ಟೀಚರ್ ಹಂಗೆ ಹೇಳಿದ್ಲು ಕಣೆ, ಅದಕ್ಕೆ ಹೋಯ್ತಾ ಇದ್ದೆ. ಅಲ್ಲ, ನಿನ್ ಗಿಡ ಮೇಡ್ದೆ ಹೋಗಕ್ಕೆ ಎಷ್ಟು ಕೊಡ ನೀರ್ ಹಾಳು ಮಾಡಿಯ ನಾನ? ಇಲ್ಲ ಕಣೆ ಅಮ್ಮ, ಒಂದೇ ಕೊಡ ತಗೊಂಡಿದ್ದು. ಇದೇ ಹೋತಲ್ಲ ಮಾರೇನೆ. ಸಾಲ ರಜೆ ಬಿದ್ದಾಗಿಂದ ನೀನ್ ನಿಂತದ್ ನೋಡಕ್ಕೆ ಸರಿಯಾಗಿ ಹೋಗ್ಯದ್ ನಂಗೆ. ಇಲ್ಲ ಕಣೆ ಅಮ್ಮ, ಮತ್ ಹಾಕಲ್ಲ, ನಾಳೆನೇ ಹಾಕದು. ಅದೇನ್ ಬದುಕ್ತಾವಂತ ಮಾಡ್ಕೊಂಡ್ಯಾ? ಗಿಡ ನೆಡದ್ ಮೆಟ್ಟನೆ ಮೇಲೆ ಮೆಟ್ಟನೆ. ಅದಂತ ಬದುಕದ? ನೀ ಹಂಗೇನ ಹೇಳ್ಬೇಡ ಮರತಿ, ಬದುಕ್ತದ ಜಾತ. ಎಂತಾರು ಮಾಡ್ಕಿ ಹೋಗು. ಮತ್ ನೀರಿಗೆ ಎಂತಾರು ಬಿಡ್ಬೇಕಲ್ಲ, ಕೈ ಬಿಡ್ಬಿಡ್ತೀನಿ ಅಷ್ಟೇ. ಹೋಗ, ನಿಮ್ಮ ಅಜ್ಜ ಎಂತದ ತಂದ್ಕೊಡಕ್ ಹೇಳ್ತಾ ಬರಲ್ಲ, ಎಂತ ಸುಮ್ಮನೆ ಬೇಕಂತೆ. ತಿನ್ಕೊ ಹೋಲಿ, ತಂದ್ಕೊಡ್ ಹೋಗು. ಈ ಬಿಸ್ಲಾಗ ನಾ ಹೋಗಲ್ಲ ಕಣಿ ಸೆಟ್ರಂಗಡಿಗೆ ಅಮ್ಮ. ಈ ಹೋಗ ತಂದ್ಕೊಡ, ಇಲ್ಲಾಂದ್ರೆ ವಟ ಮಾಡ್ಕೊಂತ ಇರ್ತದೆ. ಹೋಗು ತಂದ್ಕೊಡ, ಇಲ್ಲಾಂದ್ರೆ ತಾನೇ ಹೋಗ್ತದೆ. ಈಗ ಅಲ್ಲೆಲ್ಲಾದ್ರೂ ಹೋಗ್ಬೇಕಾದ್ರೆ ಬಡ್ಸ್ಕು ಬಿದ್ದ ಸೊಂಟ ಗಿಂಟ ಮುರ್ಕೊಂಡ್ರೆ ನೋಡ್ಕೊಳ್ಳೋರು ಯಾರು? ಹೋಗ್ ತಂದ್ಕೊಡ್ ಹೋಗು. ಮತ್ತೆ ಎಲ್ಲಾರು ಹೋದ್ರೆ ಮತ್ ಸಾಧಾರಣ ಮನೆ ಬುದ್ಧಿ ಬರಲ್ಲ ಹುಡ್ಕಕ್ಕೆ. ಮತ್ ಯಾರು ಹೋಗ್ಬೇಕು. ಅಲ್ಲೆಲ್ಲಾರು ಹೋದ ಹೆಂಗ್ಸಿ ನನ್ ಸಿಕ್ಕಿದ್ರೆ ಹೊಲ್ ಕಿಸ್ಕೊಂಡ ಮಾತಾಡ್ಕೊಂತ ಅಲ್ಲೇ ನಿಂತ್ಕೊಂಡ್ಬಿಡ್ತದೆ.
ಬೇಡ ಹೋಗಿ ನೀನ್ ತಗೊಂಡ್ ಕೊಡ, ತಿಂದ್ಕೊಂಡ ಒಳಗಡೆ ಮೇಲ್ಕೊಳ್ಳಿ. ಆಯ್ತು ತಗೋಬರ್ತೀನಿ ಬಿಡು. ಹೋಗು, ಅಲ್ಲಿ ಸಾಸ್ಮೆ ಡಬ್ಬಾಗೆ 5 ರೂಪಾಯಿನೂ ಇರ್ಬೇಕು ನೋಡು, ತಂದ್ಕೊಡು ಹೋಗು. ಹ್ಞೂ ಸರಿ ಆಯ್ತು. ಬಾಯ್ ಗಣಕದಿರ. ಮತ್ತೆ ವಿಡಿಯೋ ಎಲ್ಲ ಇಷ್ಟ ಆಯ್ತಾ ಇವತ್ತಿಂದ? ಇವತ್ತಿಂದ ಅವಾಗ ಒಂದೊಂದು ವಿಡಿಯೋದಲ್ಲಿ ಈ ಅರ್ಜುನ್ ಕ್ಯಾರೆಕ್ಟರ್ ಆಡ್ ಮಾಡ್ತೀನಿ ಆಯ್ತಾ? ತಮ್ಮನಿ ಅರ್ಜುನ್ ಕ್ಯಾರೆಕ್ಟರ್ ಮತ್ತೆ ಮಜಾ ಇರೋದು ಇವ್ರ ಕ್ಯಾರೆಕ್ಟರ್ ಮಾತ್ರ ನೋಡಿ ಆಯ್ತಾ? ಮತ್ತೆ ಹೆಂಗ ಅನಿಸ್ತು ಅಂತ ಹೇಳ್ಕೊಂಡ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡೋದ್ ಮಾತ್ರ ಮರಿಬೇಡಿ. ಮತ್ತೆ ರಾಸಿ ಮಂದಿಗೆ ಶೇರ್ ಮಾಡಿ ಆಯ್ತಾ? ನೋಡಿ ಇವತ್ತೊಂದು ದಿನ 1000 ದಾಟ್ಬೇಕಪ್ಪ ಈ ವಿಡಿಯೋ. ಅದಕ್ಕೆ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮಾರ್ರ. ಬರ್ತೀನಿ. ಹೌದ್ ನೋಡಿ, ನಾನು ಇವತ್ತಿಂದ ಈ ವಿಡಿಯೋದಾಗ ಬರ್ತೀನಿ. ಮತ್ತೆ ನಾ ಇಷ್ಟ ಆದ್ರೆ ನನ್ ಸಲುವಾಗಿ ಒಂದ್ ಲೈಕ್ ಮಾಡಿ ಆಯ್ತಾ? ಯಾರ್ಯಾರು ಹುಡ್ಗಿಯರ ಈ ವಿಡಿಯೋ ನೋಡ್ತಾ ಇದೀರಲ್ಲ, ಎಲ್ರು ನನ್ ಸಲುವಾಗಿ ಲೈಕ್ ಮಾಡಿ. ನಮ್ಮ ಅಜ್ಜ ಒಂದ್ ತರ